ನಮಸ್ತೆ ಸ್ನೇಹಿತರೆ, ಥಿಂಕ್ ಈಸಿ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋ ಸಾಂಬಾರು ಯಾವುದು ಅಂತಂದರೆ ಮಿಕ್ಸ್ಡ್ ವೆಜಿಟೇಬಲ್ಸ್. ಮನೆಯಲ್ಲಿ ಯಾವ್ಯಾವ ತರಕಾರಿ ಇದೆ ಆ ತರಕಾರಿನೆಲ್ಲ ಯೂಸ್ ಮಾಡಿಕೊಂಡು ಬೇಳೆ ಜೊತೆ ಮಾಡೋ ಅಂಥ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲಿ ವೆಜಿಟೇಬಲ್ಸ್ ಯಾವ್ದು ತೊಗೊಂಡಿದ್ದೀನಿ ಅಂತಂದರೆ ಕುಂಬಳಕಾಯಿ ತೊಗೊಂಡಿದ್ದೀನಿ, ನುಗ್ಗೆಕಾಯಿ, ಆಲೂಗೆಡ್ಡೆ ಮತ್ತು ನ್ಯೂಕೋಲು ಈ ಥರ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಳೆನ ನಾನು ನೆನೆಸಿಟ್ಕೊಂಡಿದ್ದೀನಿ. ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಬೇಳೆನ ಬೇಯಿಸ್ಕೊಳ್ಳಿ. ಈ ಎರಡೂ ಜೊತೆಗೂಡಿ 1-2 ವಿಷಲ್ ಹೊಡ್ಸಿದ್ರೆ ಬೇಳೆನೂ ಬೆಂದಿರುತ್ತೆ ಮತ್ತು ವೆಜಿಟೇಬಲ್ಸ್ ಕೂಡ ಬೆಂದಿರುತ್ತೆ. ಅದಕ್ಕೆ ಸ್ವಲ್ಪ ಕರಿ ಲೀವ್ಸು, ಉಪ್ಪು, ಅರಿಶಿನ ಹಾಕಿ ಸ್ವಲ್ಪ ಕುದಿಸ್ಕೊಳ್ಳಿ. ಮಸಾಲೆಗೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಟೊಮೊಟೊ, ತೆಂಗಿನಕಾಯಿ, ಜೀರಿಗೆ, ಮೆಂತ್ಯ, ಇಂಗು ಮತ್ತು ಸ್ವಲ್ಪ ಹುಣಸೆಹಣ್ಣು, ಅಚ್ಚ ಖಾರದ ಪೌಡ್ರು, ಬ್ಯಾಡಗಿ ಪೌಡ್ರು ಮತ್ತು ಕೊತ್ತಂಬರಿ ಬೀಜ ಪೌಡ್ರು ಎಲ್ಲದನ್ನು ಫ್ರೈ ಮಾಡಿ ಸ್ವಲ್ಪ ಆರಕ್ಕಿಟ್ಟು ಇದನ್ನೆಲ್ಲನೂ ನಾವು ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಟೊಮೊಟೊ ಮತ್ತು ಹುಣಸೆಹಣ್ಣ ಹಾಕ್ಕೊಂಡಿದ್ದೀನಿ. ಆಮೇಲೆ ಮಿಕ್ಕಿದ್ದು ಹುರಿದಿರೋ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮಾಡಿಕೊಂಡು ಸಾಂಬಾರಿಗೆ ಏನು ಕುದಿಯೋಕೆ ಇಟ್ಟಿದ್ನೋ ಆವಾಗ ಈ ಮಸಾಲೆನೂ ಕೂಡ ಹಾಕಿ ಚೆನ್ನಾಗಿ ಕುದಿಸ್ತೀನಿ. ಫೈನಲಿ ಕುದಿಸಾದ್ಮೇಲೆ ಸಾಸಿವೆಗೆ ಒಗ್ಗರಣೆ ಕೊಡ್ತೀನಿ, ಸಾಸಿವೆನ ಹಾಕಿ. ಸೊ ಫೈನಲಿ ನಮ್ಮದು ಬಿಸಿ ಬಿಸಿಯಾಗಿ ಸಾಂಬಾರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಾನಿಲ್ಲಿ ನೆಂಚ್ಕೊಳ್ಳೋದಕ್ಕೆ ಅಂತ ಚಿಕನ್ ಕೂಡ ತೊಗೊಂಡಿದ್ದೀನಿ. ಆ ಚಿಕನ್ ರೆಸಿಪಿ ಕೂಡ ನಾನು ಪ್ರೀವಿಯಸ್ ವೀಡಿಯೋಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಮತ್ತು ಹೇಗಿದೆ ಅಂತ ನೀವು ಕೂಡ ಟ್ರೈ ಮಾಡಿ ಹಾಗೂ ಬೇರೆಯವ್ರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.